ಹ್ಞೂ. ಗರ್ಭಿಣಿ ಆದಮೇಲೆ ಹಾಲು ಕರೆಯಲ್ಲ. ಅದು 9 ತಿಂಗಳ ವರ್ಷನ ಬಿಟ್ಬಿಡ್ತಾರೆ. ಅದು ಯಾವಾಗರಿಗೆ ಅಂತ ನಮಗೆ ಗೊತ್ತಿಲ್ಲ. ವರ್ಷದ ಲೆಕ್ಕ ನಮಗೆ 9 ತಿಂಗಳ ಲೆಕ್ಕ ಮನುಷ್ಯನಿಗೆ. ಹಸು ಎಷ್ಟನೇ ತಿಂಗಳಿಗೆ ಹೆರಿಗೆ ಆಗುತ್ತೆ ನಮಗೆ ಗೊತ್ತಿಲ್ಲ. ಆಗ ಹಾಲು ಕರೀತಾರಲ್ಲ, ಅದು ಕಾಫಿ ಮಾಡಿದ್ರೂ ಚೆನ್ನಾಗಲ್ಲ, ಒಡೆದೋಗುತ್ತೆ. ಮೊಸರು ಮಾಡೋಕ್ಕೂ ಆಗಲ್ಲ. ಅದನ್ನು ಜನಗಳಿಗೆ ದಾನ ಕೊಡಬೇಕು. ನೋಡಿ, ನಾವು ಮಗುಗೆ ಹಾಲು ಕರಿತಿದ್ದೀವಿ, ಗಿಣ್ಣಾಲು ಬೇಕೆ ಅಂತ ಮನೆಗೂ ಒಂದೊಂದು ಅರ್ಧ kg ಹಾಲು ಒಬ್ಬೊಬ್ರಿಗೂ ಒಂದೊಂದು ದಿವಸ ಕೊಡ್ತಾರೆ. ಅವಲಕ್ಕಿಲಿ ಬೇಕಾದ್ರೆ ಮಾಡ್ಬೋದು, ರವೆಲಿ ಬೇಕಾದ್ರೆ ಮಾಡ್ಬೋದು. ಗಿಣ್ಣು ಕಾಯಿಸಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ಬಿಟ್ಟು ಅದು ಬೇಕಾದ್ರೆ ಮಾಡ್ಬೋದು ಗಿಣ್ಣಾಲನ್ನ. ಅದನ್ನು ಸಕ್ಕರೆ ಹಾಕ್ಬೋದು, ಬೆಲ್ಲನೂ ಹಾಕ್ಬೋದು. ಗಿಣ್ಣಾಲು ಕಾಯಿಸ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ತಿಂತಾರೆ. ಅದು ತಿಂದವ್ರಿಗೆ ಕೆಲವ್ರಿಗೆ ಅರಗುತ್ತೆ, ಕೆಲವ್ರಿಗೆ ಅದು ಜೀರ್ಣ ಆಗದೇ ಇಲ್ಲ. ಅದಕ್ಕೋಸ್ಕರ ಈ ಹಸುವನ್ನೆಲ್ಲ ಕರು ಕುಡಿದ್ಬಿಟ್ರೆ ಕರುಗೂ ಒಳ್ಳೆಯದಲ್ಲ. ಹೆಚ್ಚಿಗೆ ಕುಡಿಬಾರ್ದು. ಅದು ತಾಯಿಯದೇ ಹಾಲು ಅಂದ್ಬಿಟ್ಟು ಅಲ್ಪ ಸ್ವಲ್ಪ ಕುಡಿಸ್ತಾರೆ, ಮಿಕ್ಕಿದ್ದೆಲ್ಲ ದಾನ ಕೊಟ್ಬಿಡ್ತಾರೆ. ಆ ಕಾಲದಲ್ಲಿ, ನಮ್ಮ ಕಾಲದಲ್ಲಿ. ಈಗ ಅದನ್ನು ಮಾರ್ತಾರೆ ಏನೋ ನಂಗೆ ಗೊತ್ತಿಲ್ಲ. ಹಸುನ ಅಲ್ಲ, ನಾವು ಒಂದು ವಾರನೋ 15 ದಿವಸನೋ ಕುಡಿಬಾರ್ದು, ಮೊಸರು ಮಾಡಬಾರ್ದು. ಆ ಥರ ಆ ಕಾಲದಲ್ಲಿ ನಡೀತಿತ್ತು ಧರ್ಮ. ಈ ಕಾಲದಲ್ಲಿ ಗಿಣ್ಣು ಹಾಲು ಕಾಯಿಸ್ಕೊಂಡು ಕುಡಿತೀರಾ ಅನ್ನೋಕ್ಕೆ ಅವ್ರಿಗೆ ನಮ್ಮನೆ ಹಾಲೆಲ್ಲ ಹೊಟ್ಟೋದು ಆಸೆಗಳು, ಕಾಸಿನ ಆಸೆ. ವ್ಯವಹಾರದ ಅದನ್ನು ಕೂಡ ಕಾಸು ಮಾರ್ತಾರೆ ಏನೋ, ನನಗೆ ಅದು ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ದಾನ ಕೊಟ್ಬಿಡ್ತಿದ್ರು. ನಮ್ಮ ತಾತನ ಕಾಲದಲ್ಲಿ, ಮುತ್ತಾತನ ಕಾಲದಿಂದಲೇ ಅದು ದಾನ ಕೊಡೋ ಅಂತಿತ್ತು. ಯಾಕೆಂದರೆ ಹಸುಗೂ ಆರೋಗ್ಯ ಚೆನ್ನಾಗಿರಬೇಕು, ಕರುಗೂ ಆರೋಗ್ಯ ಚೆನ್ನಾಗಿರಬೇಕು. ಆ ಥರ ನೋಡ್ಕೋತಾರೆ.